ನಮಸ್ಕಾರ ಸ್ನೇಹಿತರೆ, ನಾನು ಶೇಷಕೃಷ್ಣ ಭಟ್. ಮಹಿಳೆಯರು ಮನೆಗೆ ಮಾತ್ರ ಸೀಮಿತಾನ? ಖಂಡಿತವಾಗ್ಲೂ ಅಲ್ಲ. ಆ ಕಾಲ ಯಾವತ್ತೋ ಬದಲಾಗೋಗ್ಬಿಟ್ಟಿದೆ. ಇವತ್ತು ಮಹಿಳೆಯರು ತಾವು ದುಡಿಯೋದ್ರ ಜೊತೆಗೆ ಬಿಸ್ನೆಸ್ ಅನ್ನ ಕಟ್ಟಿ, ಉದ್ಯಮವನ್ನ ಕಟ್ಟಿ, ಬಹಳಷ್ಟು ಜನರಿಗೆ ಕೆಲಸವನ್ನ ಕೊಡೋದ್ರ ಮೂಲಕ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಅಲ್ಲೂ ಕೂಡ ಸಕ್ಸಸ್ ಅನ್ನ ಕಾಣ್ತಾ ಇದ್ದಾರೆ. ಈ ನಡುವೆ ಮಹಿಳಾ ಉದ್ಯಮಿಗಳ ಸಂಖ್ಯೆ ಗಣನೀಯವಾಗಿ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಹಾಗಿದ್ರೂ ಕೂಡ ತುಂಬಾ ಜನ ಮಹಿಳೆಯರು, ಮನೆಯಲ್ಲಿರುವಂಥವ್ರು, ಮನೆಯನ್ನ ನಿಭಾಯಿಸ್ತಾ ಇರುವಂಥವ್ರಿಗೆ ಅವರಿಗೆ ದುಡಿಯೋದಕ್ಕೂ ಕೂಡ ಆಸೆ ಇರುತ್ತೆ, ಹಾಗೆಯೇ ಬಿಸ್ನೆಸ್ ಮಾಡಬೇಕು ಅಂತ ಹೇಳುವಂಥ ಬಯಕೆನೂ ಇರುತ್ತೆ. ಬಟ್ ಯಾವ್ಯಾವುದೋ ಕಾರಣಗಳಿಗೆ, ಅಂದರೆ ಮನೆಯನ್ನು ನಿಭಾಯಿಸೋದು ಅಥವಾ ಕುಟುಂಬದ ನಿರ್ವಹಣೆ ಮಾಡೋದು, ಈ ಕಾರಣಗಳಿಗೋಸ್ಕರ ಅವರಿಗೆ ಬಿಸ್ನೆಸ್ ಮಾಡೋದಕ್ಕಾಗಲ್ಲ ಅಥವಾ ದುಡಿಯೋದಕ್ಕಾಗಲ್ಲ. ಅಂಥವರು ಬಹಳಷ್ಟು ಬಾರಿ ಕೇಳೋದೇನು ಗೊತ್ತಾ, ಮನೆಯಲ್ಲಿ ಕೂತ್ಕೊಂಡು ನಮ್ಮ ಮಟ್ಟದಲ್ಲಿ ನಾವು ಮಾಡ್ಬೋದಾದಂಥ ಬಿಸ್ನೆಸ್ಗಳೇನಾದರೂ ಇದೆಯಾ, ಕಡಿಮೆ ಬಂಡವಾಳ ಹಾಕ್ಕೊಂಡು ಬಿಸ್ನೆಸ್ ಮಾಡೋಕ್ಕಾಗತ್ತಾ ಅಂಥೇಳಿ. ಖಂಡಿತವಾಗ್ಲೂ ಇದೆ. 15-20 ಸಾವಿರ ರೂಪಾಯಿಯಿಂದ ಹಿಡಿದು ನೀವು ಎಷ್ಟರ ಮಟ್ಟಿಗೆ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇದ್ದೀರೋ ಅಷ್ಟು ಹಣ ಹಾಕಿ ಮನೆಯಲ್ಲೇ ಕೂತ್ಕೊಂಡು ಮನೆಯಲ್ಲಿರುವಂಥ ಅಲ್ಪ ಸ್ವಲ್ಪ ಜಾಗದಲ್ಲೇ ಬಿಸ್ನೆಸ್ ಮಾಡೋದಕ್ಕೆ ಖಂಡಿತವಾಗ್ಲೂ ಅವಕಾಶ ಇದೆ. ಈಗಾಗಲೇ ತುಂಬ ಜನ 10-15 ಸಾವಿರ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ರಿಚ್ ಆದಂಥವರು ಖಂಡಿತವಾಗ್ಲೂ ಇದ್ದಾರೆ. ನೀವು ಕೂಡ ಅದೇ ದಾರಿಯಲ್ಲಿ ಹೋದರೆ ನಿಮಗೂ ಕೂಡ ಬಿಸ್ನೆಸ್ಸಲ್ಲಿ ಸಕ್ಸಸ್ ಗ್ಯಾರಂಟಿ. ಮನೆಯಲ್ಲೇ ಕೂತ್ಕೊಂಡು ಬಿಸ್ನೆಸ್ಸನ್ನು ಮಾಡ್ಬೋದು. ಹಾಗಿದ್ರೆ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದಾದಂಥ ಬಿಸ್ನೆಸ್ ಯಾವುದು, ಕಡಿಮೆ ಬಂಡವಾಳ ಹಾಕ್ಕೊಂಡು, ಅದನ್ನು ನಿಮಗೆ ಒಂದೊಂದಾಗಿ ಹೇಳ್ತೀವಿ ನೋಡಿ. ಅಂಥದ್ರಲ್ಲಿ ಮೊದಲನೇದು ಹೋಮ್ ಮೇಡ್ ಚಾಕ್ಲೇಟ್ ಬಿಸ್ನೆಸ್. ಚಾಕ್ಲೇಟ್ ಅಂತ ಹೇಳಿದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರೂ ಕೂಡ ಚಾಕ್ಲೇಟ್ ಬೇಕಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಬೇಡ ಅಂತ ಹೇಳಲ್ಲ. ಹಾಗಾಗಿನೇ ಇವತ್ತು ಚಾಕ್ಲೇಟ್ ಮಾರ್ಕೆಟ್ ಇದೆಯಲ್ಲ, ತುಂಬ ದೊಡ್ಡ ಮಟ್ಟದಲ್ಲಿ ಗ್ರೋತ್ ಆಗ್ತಾ ಇದೆ. ಅದು ಕೂಡ ಭಾರತದಲ್ಲಿ ಪ್ರತಿ ವರ್ಷ ಚಾಕ್ಲೇಟ್ ಮಾರ್ಕೆಟು ಡಬಲ್ ಡಿಜಿಟ್ನಲ್ಲಿ ಬೆಳೀತಾ ಇದೆ ಅಂತಲೇ ಹೇಳ್ಬೋದು. ಅಂದರೆ ಸುಮಾರು 17%ಗೂ ಹೆಚ್ಚು ಗ್ರೋತ್ ಚಾಕ್ಲೇಟ್ ಮಾರ್ಕೆಟಲ್ಲಿ ಆಗ್ತಾ ಇದೆ. ಅದೇ ರೀತಿ ಪ್ರತಿ ವರ್ಷದ ಬೇಡಿಕೆ ಕೇಳಿದರೆ ನಿಮಗೆ ಆಶ್ಚರ್ಯ ಆಗ್ಬೋದು, 70%ನಷ್ಟು ಗ್ರೋತ್ ಆಗ್ತಾ ಇದೆ ಪ್ರತಿ ವರ್ಷವೂ ಕೂಡ. ಹಾಗಾಗಿ ಭಾರತದಲ್ಲಿ ಚಾಕ್ಲೇಟ್ಗೆ ಬೇಡಿಕೆ ಅಂತೂ ಕಡಿಮೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ, ಚಾಕ್ಲೇಟ್ ಅಂತ ಹೇಳುವಂಥದ್ದು ಭಾರತದಲ್ಲಿ ಕೇವಲ ತಿನ್ನೋ ವಸ್ತು ಅಥವಾ ಸ್ವೀಟ್ ವಸ್ತಾಗಿ ಖಂಡಿತವಾಗ್ಲೂ ಉಳಿದಿಲ್ಲ. ಅದು ನಮ್ಮ ಭಾವನೆಗಳ ಜೊತೆಗೆ ಬೆರೆತೋಗ್ಬಿಟ್ಟಿದೆ. ಯಾವುದೇ ಹಬ್ಬ ಕಾರ್ಯಕ್ರಮಗಳು, ಮದುವೆ, ಈ ಥರದ ಶುಭ ಸಮಾರಂಭಗಳಿದ್ದಾಗ ಅಲ್ಲಿ ಚಾಕ್ಲೇಟ್ ಇರಲೇಬೇಕು. ಮದುವೆಗೆ ನೀವು ಇನ್ವೈಟ್ ಮಾಡ್ತೀರಿ ಅಂತ ಹೇಳಿದ್ರೆ ಕಾರ್ಡ್ ಜೊತೆಗೆ ಚಾಕ್ಲೇಟ್ ಕೊಡೋದು ಕೂಡ ಇತ್ತೀಚೆಗೆ ಟ್ರೆಂಡ್ ಆಗ್ತಾ ಇದೆ. ಇನ್ನುಳಿದಂತೆ ಯಾವುದೇ ಸಭೆ ಸಮಾರಂಭಗಳನ್ನು ಮಾಡಿದಾಗಲೂ ಕೂಡ ಚಾಕ್ಲೇಟ್ ಕೊಡೋದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಹಬ್ಬಗಳ ಸಂದರ್ಭದಲ್ಲಂತೂ ಬಿಟ್ಟಾಕಿ, ಚಾಕ್ಲೇಟ್ ಇಲ್ಲ ಅಂತ ಹೇಳಿದ್ರೆ ಹಬ್ಬನೇ ಪೂರ್ಣ ಆಗಿಲ್ಲ ಅನ್ನೋ ರೀತಿಯಲ್ಲಿದೆ. ಸೊ ಈ ಕಾರಣದಿಂದಾಗಿನೇ ಚಾಕ್ಲೇಟಿಗೆ ಬೇಡಿಕೆ ಇದೆ ಅಂತ ನಾವು ಹೇಳ್ತಾ ಇರೋದು. ಹಾಗಿದ್ರೆ ಇದನ್ನು ಮನೆಯಲ್ಲಿ ಇದ್ಕೊಂಡು ಮಾಡ್ಬೋದಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಮಾಡ್ಬೋದು. ನೀವು ಮನೆಯಲ್ಲಿದ್ದುಕೊಂಡು ನಿಮ್ಮ ಮನೆ ಕೆಲಸಗಳನ್ನು ನಿಭಾಯಿಸಿಕೊಂಡು ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ, ಲಾಭ ಗಳಿಸಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಇದು ಒನ್ ಆಫ್ ದಿ ಬೆಸ್ಟ್ ಆಪ್ಷನ್. ಏನೇನು ಬೇಕಪ್ಪ ಇದಕ್ಕೆ ಅಂತ ಕೇಳಿದರೆ, ಏನು ಅಷ್ಟು ದೊಡ್ಡ ಮಟ್ಟದ ರಿಕ್ವೈರ್ಮೆಂಟ್ಸ್ ಎಲ್ಲ ಏನೂ ಇಲ್ಲ. ಹೇಗೂ ಮನೆ ಅಂತ ಹೇಳಿದ ಮೇಲೆ ಕಿಚನ್ ಇದ್ದೇ ಇರುತ್ತೆ, ರೆಫ್ರಿಜರೇಟ್ರ್ ಕೂಡ ಇದ್ದೇ ಇರುತ್ತೆ, ಗ್ಯಾಸು ಸ್ಟವ್ ಅಂತೂ ಪಕ್ಕ ಮನೇಲಿ ಅಡುಗೆ ಮಾಡ್ತೀರಿ, ಅದೆಲ್ಲವೂ ಕೂಡ ನಿಮ್ಮ ಮನೆಯಲ್ಲೇ ಸಿಗುತ್ತೆ. ಬಟ್ ಇದರ ಜೊತೆಗೆ ನಿಮಗೆ ಬೇಕಾಗಿರೋದು ಕಚ್ಚಾ ವಸ್ತುಗಳು ಅಥವಾ ಏನು ಹೇಳ್ತೀವಿ ನಾವು, ಮಾಲ್ಡ್ಗಳು. ಯಾವ ಥರದ ಚಾಕ್ಲೇಟನ್ನು ಮಾಡಬೇಕು ಅಂತ ನೋಡಿ. ಇವತ್ತು ಹೆಂಗಿದೆ ಪರಿಸ್ಥಿತಿ ಅಂತ ಹೇಳಿದರೆ, ಅದಕ್ಕೋಸ್ಕರ ನೀವು ಊರೂರು ಅಲಿಬೇಕಾಗಿಲ್ಲ. ನೀವು ಧಾರವಾಡದಲ್ಲೇ ಇರಿ, ಬೆಂಗಳೂರಲ್ಲೇ ಇರಿ, ಅಥವಾ ಬೀದರ್ನಲ್ಲೇ ಇರಿ, ಕಾರವಾರದಲ್ಲೇ ಇರಿ, ಉಡುಪಿಯಲ್ಲೇ ಇರಿ, ಎಲ್ಲೇ ಇದ್ದರೂ ಕೂಡ ನಿಮಗೆ ಆನ್ಲೈನ್ ಮುಖಾಂತರ ಚಾಕ್ಲೇಟ್ ಮೇಕಿಂಗಿಗೆ ಬೇಕಾದಂಥ ರಾ ಮೆಟೀರಿಯಲ್ಸನ್ನು ತರ್ಬೋದು. ಸೊ ಅದಕ್ಕೆ ಪ್ರಮುಖವಾಗಿ ಬೇಕಾಗೋದೇನು, ಕೋಕೋ ಪೌಡರು, ಕೋಕೋ ಬಟರ್ ಸೇರಿದಂತೆ ಎಲ್ಲ ರಾ ಮೆಟೀರಿಯಲ್ಸು. ಮೋಲ್ಡ್ ಇದೆಯಲ್ಲ, ಅದು ಕೂಡ ನಿಮಗೆ ಆನ್ಲೈನಲ್ಲೇ ಸಿಗುತ್ತೆ. ಬಟ್ ಇದಕ್ಕೆ ನಿಮಗೆ ಜಾಸ್ತಿ ದೊಡ್ಡ ಸ್ಕಿಲ್ ಬೇಕು ಅಂತ ಏನು ಹೇಳಲ್ಲ. ಆದರೆ ಚಾಕ್ಲೇಟ್ ಮಾಡಿದ ಮೇಲೆ ಸೇಲ್ ಮಾಡೋದಕ್ಕೆ, ಬಿಸ್ನೆಸ್ ಮಾಡೋದಕ್ಕೆ ಒಂದು ಸ್ವಲ್ಪ ಸ್ಕಿಲ್ ನಿಮಗೆ ಗೊತ್ತಿರುತ್ತೆ. ಸೊ ಸಣ್ಣ ಬಂಡವಾಳದಿಂದ ಇದನ್ನು ಪ್ರಾರಂಭ ಮಾಡ್ಬೋದು ಅಂತ ನಾನು ಹೇಳಿದೆ. ಎಷ್ಟು ಬೇಕು ಬಂಡವಾಳ? ಕೇವಲ 5,000-6 ಸಾವಿರ ರೂಪಾಯಲ್ಲಿ ನೀವು ಈ ಹೋಮ್ ಮೇಡ್ ಚಾಕ್ಲೇಟ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಯಾಕಿದನ್ನು ಮಾಡ್ಬೋದು ಅಂತ ಹೇಳಿದರೆ, ನಿಮಗೆ ಇದರಲ್ಲಿ ಲಾಭ ಇದೆಯಲ್ಲ, 30-70%ನಷ್ಟು ಲಾಭ ಸಿಗುತ್ತೆ. ಹಾಗಾಗಿ ಮನೆಯಲ್ಲೇ ಕೂತ್ಕೊಂಡು ಮಹಿಳೆಯರು ಹೋಮ್ ಮೇಡ್ ಚಾಕ್ಲೇಟ್ ಬಿಸ್ನೆಸ್ಸನ್ನು ಮಾಡ್ಬೋದು. ಆಲ್ರೆಡಿ ಊಟಿ ಚಾಕ್ಲೇಟ್ಸು, ಕೊಡಗು ಚಾಕ್ಲೇಟ್ಸ್ ಅಂತೆಲ್ಲ ಬರ್ತಾ ಇದೆ, ನೀವು ಗಮನಿಸಿರ್ಬೋದು. ಹಾಗೆಯೇ ನೀವು ಕೂಡ ನಿಮ್ಮದೇ ಒಂದು ಚಾಕ್ಲೇಟ್ ಬ್ರ್ಯಾಂಡನ್ನು ಹುಟ್ಟು ಹಾಕಿ ಇದರಲ್ಲಿ ಲಾಭ ಗಳಿಸೋದಕ್ಕೆ ಚಾನ್ಸ್ ಇದೆ. ಇನ್ನು ಎರಡನೇದು
ಹೋಮ್ ಬ್ಯೂಟಿ ಪಾರ್ಲರ್. ಬಹುಶಃ ಬ್ಯೂಟಿ ಪಾರ್ಲರ್ ಅಂತ ಹೇಳಿದ್ರೆ ಗೊತ್ತಿಲ್ಲದೆ ಇರುವಂತವ್ರು ಯಾರೂ ಇರ್ಲಿಕ್ಕಿಲ್ಲ. ಅದರಲ್ಲೂ ಮಹಿಳೆಯರು ಯಾವತ್ತೂ ಕೂಡ ಸೌಂದರ್ಯಕ್ಕೆ ತುಂಬಾನೇ ಪ್ರಾಧಾನ್ಯತೆ ಕೊಡ್ತಾರೆ. ನಿಮಗೂ ಕೂಡ ಗೊತ್ತಿರಬಹುದು, ಮನೆಯಿಂದ ಮಹಿಳೆಯರು ಹೊರಗಡೆ ಕಾಲಿಡಬೇಕು ಅಂತ ಹೇಳಿದ್ರೆ ಒಂದು ಅಲ್ಪ ಸ್ವಲ್ಪ ಆದರೂ ಮೇಕಪ್ ಅನ್ನು ಮಾಡದೆ ಖಂಡಿತವಾಗ್ಲೂ ಹೊರಗಡೆ ಬರಲ್ಲ. ಹಾಗಾಗಿ ಬ್ಯೂಟಿ ಪಾರ್ಲರ್ಗೆ ಯಾವತ್ತೂ ಕೂಡ ಬೇಡಿಕೆ ಇದ್ದೇ ಇದೆ. ಅದರಲ್ಲೂ ಹಬ್ಬ ಅಥವಾ ಶುಭ ಸಮಾರಂಭಗಳು, ಮದುವೆ ಅಂಥದ್ದೆಲ್ಲ ಬಂತು ಅಂತಾದರೆ ಬ್ಯೂಟಿ ಪಾರ್ಲರ್ ಇರೋದೇ ಸಾಕಾಗಲ್ವೇನೋ ಅಂತ ಅನಿಸ್ಬಿಡುತ್ತೆ. ಆ ಮಟ್ಟಿಗೆ ಬ್ಯೂಟಿ ಪಾರ್ಲರ್ಗೆ ಬೇಡಿಕೆ ಇದೆ. ಬಟ್ ನೀವೊಂದು ಸಣ್ಣ ಬ್ಯೂಟಿ ಪಾರ್ಲರನ್ನು ಸೆಟಪ್ ಮಾಡ್ತೀವಿ ಅಂತ ಹೊರಟರೂ ಕೂಡ ನಿಮಗೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಹಣ ಬೇಕಾಗುತ್ತೆ. ಒಂದು ಬ್ಯೂಟಿ ಪಾರ್ಲರ್ ಸೆಟಪ್ ಮಾಡುವಂಥ ಜಾಗ, ಅಲ್ಲೊಂದು ಕಟ್ಟಡ ಇರಬೇಕಾಗುತ್ತೆ, ಆ ಕಟ್ಟಡದಲ್ಲಿ ನೀವು ರಿನೋವೇಷನ್ಸನ್ನು ಮಾಡಬೇಕಾಗುತ್ತೆ. ಸೊ ಈ ಥರದ ಖರ್ಚು ವೆಚ್ಚಗಳು ಖಂಡಿತವಾಗ್ಲೂ ಇದೆ. ಅಷ್ಟೆಲ್ಲ ಖರ್ಚು ಮಾಡಿ ಗ್ರಾಹಕರು ಬರಲಿಲ್ಲ ಅಂತಾದರೆ ನಿಮಗೆ ಲಾಸ್ ಆಗಿಬಿಡುತ್ತೆ. ಬಟ್ ನಾವೀಗ ಹೇಳ್ತಾ ಇರೋದು ಏನು ಗೊತ್ತಾ, ನೀವು ಬೇರೆ ಕಡೆ ಹೋಗಿ ಬ್ಯೂಟಿ ಪಾರ್ಲರ್ ಸೆಟಪ್ ಮಾಡಿ ಅಂತಲ್ಲ, ಹೋಮ್ ಬ್ಯೂಟಿ ಪಾರ್ಲರ್ ಅಂತ. ನೀವು ನಿಮ್ಮ ಮನೆಯಲ್ಲೇ ಬ್ಯೂಟಿ ಪಾರ್ಲರನ್ನು ಸೆಟಪ್ ಮಾಡ್ಬೋದು. ಆ ಥರದ ಟ್ರೆಂಡ್ ಈಗ ಜಾಸ್ತಿ ಆಗ್ತಾ ಇದೆ. ಹೊರಗಡೆ ಹೋಗಿ ಕಟ್ಟಡ ತಗೊಂಡು ಅಲ್ಲಿ ನೀವು ರೆಂಟ್ ಕೊಟ್ಕೊಂಡು ಮಾಡೋದಕ್ಕಿಂತ ನಿಮ್ಮ ಮನೆಯಲ್ಲೇ ಇರುವಂಥ ಒಂದು ಕೊಠಡಿಯನ್ನು ನೀವು ಅಲ್ಲಿ ಬ್ಯೂಟಿ ಪಾರ್ಲರ್ ಸೆಟಪ್ ಮಾಡ್ಬೋದು. 1-2 ಚೇರ್ ಹಾಕೋದು, ಅದಾದಮೇಲೆ ಏನೇನು ಮಾಡಲಿಕ್ಕೆ ಆಗುತ್ತೆ ಅವಕಾಶಗಳಿದ್ದಾವೆ, ಮೆನಿಕ್ಯೂರು ಅಥವಾ ಪೆಡಿಕ್ಯೂರು, ಅದಾದಮೇಲೆ ಹೇರ್ ಕಟ್ಟು, ಐಬ್ರೋಸು, ಫೇಶಿಯಲ್ಲು, ಏನೇನಿದೆ ಅವೆಲ್ಲವನ್ನು ಕೂಡ ನೀವು ಅಲ್ಲೇ ಮಾಡ್ಬೋದು. ಅಷ್ಟೇ ಅಲ್ಲ, ಗ್ರಾಹಕರಿಗೆ ಒಂದು ಸರ್ತಿ ನಿಮ್ಮ ಮನೆಗೆ ಬರೋದು ರೂಢಿ ಆಯಿತು ಅಥವಾ ನಿಮ್ಮ ಮನೆಯಲ್ಲೇ ತುಂಬ ಚೆನ್ನಾಗಿ ನೀವು ಸರ್ವಿಸ್ ಕೊಡ್ತೀರಿ ಅಂತ ಗೊತ್ತಾದರೆ ಆಮೇಲೆ ಅವರು ಬೇರೆ ಎಲ್ಲೂ ಹೋಗಲ್ಲ. ನಿಮಗೆ ಗೊತ್ತಿರೋರೇ ಆದ್ರಂತೂ ಅಥವಾ ನಿಮಗೆ ಪರಿಚಯ ಆದ್ರಂತೂ ಮುಗಿದೇ ಹೋಯ್ತು. ಆಮೇಲೆ ಲೈಫ್ ಟೈಮ್ ನಿಮಗೆ ಅವರು ಖಂಡಿತವಾಗ್ಲೂ ಕಸ್ಟಮರ್ ಆಗಿರ್ತಾರೆ. ಈಗಾಗಲೇ ಈ ಹೋಮ್ ಬ್ಯೂಟಿ ಪಾರ್ಲರನ್ನು ಸ್ಟಾರ್ಟ್ ಮಾಡಿ ಸಕ್ಸಸ್ ಆದಂಥವ್ರು ಬಹಳಷ್ಟು ಜನ ಇದ್ದಾರೆ. ಹಾಗಾಗಿ ನೀವು ಮನೆಯಲ್ಲೇ ನಿಮಗಿರುವಂಥ ಟೈಮಲ್ಲೇ ನೀವು ಅಪಾಯಿಂಟ್ಮೆಂಟ್ ಕೊಟ್ಕೊಂಡು ಬೇಕಾದಂತೆ ಬ್ಯೂಟಿ ಪಾರ್ಲರನ್ನು ಸೆಟಪ್ ಮಾಡ್ಬೋದು. ಇನ್ನು 3ನೇ ಐಡಿಯಾ ನಾವು ಹೇಳ್ತಾ ಇರೋದು ಸೋಪ್ ಮೇಕಿಂಗ್. ಬಹುಶಃ ಶುಚಿಯಾಗಿರಬೇಕು ಅಂತ ಹೇಳಿದ್ರೆ ಸೋಪ್ ಇಲ್ಲದೆ ಯಾವುದು ಕೂಡ ಇಲ್ಲ. ಸೋಪು ಬೇಕೇ ಬೇಕು. ನಾವು ಬಳಸುವಂಥ ಸೋಪುಗಳಿದೆಯವಲ್ಲ ಅದೆಲ್ಲವೂ ಕೂಡ ಫ್ಯಾಕ್ಟ್ರಿಯಲ್ಲಿ ತಯಾರಾಗುವಂಥದ್ದು. ಈಗ ಏನಾಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ಎಲ್ಲ ನಾವು ತಿನ್ನುವಂಥ ಆಹಾರವನ್ನು ಹೆಂಗೆ ಆರ್ಗ್ಯಾನಿಕ್ ಆಗಿರಬೇಕು ಅಂತ ಹೇಳಿ ನಾವು ಹೇಳ್ತೀವೋ ಅದೇ ಥರ ಸೋಪಲ್ಲೂ ಕೂಡ ಆರ್ಗ್ಯಾನಿಕ್ ಬೇಕು ಅಂತ ಹೇಳುವಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆರೋಗ್ಯದ ಹಿತದೃಷ್ಟಿಯಿಂದಾಗಿ ತುಂಬ ಜನ ಆರ್ಗ್ಯಾನಿಕ್ ಸೋಪಿನ ಮೊರೆ ಹೋಗ್ತಾ ಇದ್ದಾರೆ. ನೀವದನ್ನು ಎನ್ಕ್ಯಾಶ್ ಮಾಡ್ಕೋಬೋದು. ಒಂದು ಸೋಪನ್ನು ಉತ್ಪಾದನೆ ಮಾಡಬೇಕು ಅಥವಾ ಸೋಪನ್ನು ತಯಾರಿಸಬೇಕು ಅಂತ ಹೇಳಿದರೆ ಅದಕ್ಕೆ ತುಂಬ ದೊಡ್ಡ ಜಾಗ ಏನು ಬೇಕಾಗಲ್ಲ. ನಿಮ್ಮ ಮನೆಯಲ್ಲಿರುವಂಥ ಅಲ್ಪ ಸ್ವಲ್ಪ ಜಾಗದಲ್ಲೇ ನೀವು ಸೋಪನ್ನು ತಯಾರಿಸೋದಕ್ಕೆ ಪ್ರಾರಂಭ ಮಾಡ್ಬೋದು. ಬೇರೆ ಬೇರೆ ರೀತಿಯಾದಂಥ ಫ್ಲೇವರ್ಗಳು, ಅಂದರೆ ಅಲೋವೆರಾ, ಗುಲಾಬಿ ಅಥವಾ ಮಲ್ಲಿಗೆ, ಈ ಥರ ಯಾವುದೇ ಫ್ಲೇವರ್ಗಳನ್ನು ಕೂಡ ನೀವು ತಯಾರಿಸ್ಬೋದು. ಅದಕ್ಕೆ ಬೇಕಾದಂಥ ಪರ್ಫ್ಯೂಮ್ ಎಲ್ಲ ರೆಡಿ ಮಾಡಿಕೊಂಡು, ಅಂದರೆ ಕಚ್ಚಾ ವಸ್ತುಗಳನ್ನು ರೆಡಿ ಮಾಡಿಕೊಂಡು ಒಂದು ಸರ್ತಿ ನಿಮ್ಮ ಸೋಪು, ಆರ್ಗ್ಯಾನಿಕ್ ಸೋಪು ಅಥವಾ ಮನೆಯಲ್ಲಿ ಮಾಡುವಂಥ ಸೋಪು ಸಕ್ಸಸ್ ಆಯಿತು ಅಂತ ಹೇಳಿದ್ರೆ ಮತ್ತೆ ನಿಮ್ಮನ್ನು ಯಾರೂ ಕೂಡ ಹಿಡಿಯೋದಕ್ಕಾಗಲ್ಲ. ಕೇವಲ ಸ್ನಾನಕ್ಕೆ ಯೂಸ್ ಮಾಡುವಂಥ ಸೋಪ್ ಮಾತ್ರ ಅಲ್ಲ, ಬಟ್ಟೆ ವಾಶ್ ಮಾಡೋದಕ್ಕಿರುವಂಥ ಸೋಪನ್ನು ಕೂಡ ನೀವು ಮನೆಯಲ್ಲೇ ತಯಾರಿಸಿ ಮಾರಾಟವನ್ನು ಮಾಡ್ಬೋದು. ಸೊ 30,000-40,000 ರೂಪಾಯಿ ಬಂಡವಾಳ ಇದ್ದರೆ ನೀವು ಇದನ್ನು ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ಇದಕ್ಕೆ ನಿಮಗೆ ಯಾರ ಸಹಾಯನೂ ಬೇಕಿಲ್ಲ. ಸೋಪ್ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡ್ರೆ ಸಾಕು. ಇನ್ನು 4ನೇದು ಉಪ್ಪಿನಕಾಯಿ. ಉಪ್ಪಿನಕಾಯಿ ಅಂತ ಹೇಳಿದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಉಪ್ಪಿನಕಾಯಿ ಅನ್ನೋ ಹೆಸರು ಕೇಳಿದರೆ ಸಾಕು ಬಾಯಲ್ಲಿ ನೀರು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಊಟಕ್ಕಿಲ್ಲದ ಉಪ್ಪಿನಕಾಯಿ ಅಂತ ನಾವು ಗಾದೆ ಮಾತಲ್ಲೂ ಕೂಡ ಕೇಳಿದ್ದೀವಿ. ಹಾಗಾಗಿ ಉಪ್ಪಿನಕಾಯಿ ಇಲ್ಲದೆ ಊಟ ಕಂಪ್ಲೀಟ್ ಅಂತೂ ಖಂಡಿತವಾಗ್ಲೂ ಆಗೋದಿಲ್ಲ. ಆದರೆ ಇವತ್ತು ಮನೆಗೆ ಮಾತ್ರ ಸೀಮಿತವಾಗಿದ್ದಂಥ ಉಪ್ಪಿನಕಾಯಿ ಮಾರ್ಕೆಟ್ಗೂ ಕೂಡ ಎಂಟ್ರಿ ಕೊಟ್ಬಿಟ್ಟಿದೆ. ಅಂದರೆ ಉಪ್ಪಿನಕಾಯಿಯನ್ನು ಸೇಲ್ ಮಾಡೋದ್ರ ಮೂಲಕ ಲಾಭ ಗಳಿಸ್ತಾ ಇರುವಂಥವ್ರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಸೊ ಉಪ್ಪಿನಕಾಯಿ ಮಾಡೋದಕ್ಕೆ, ರೆಡಿ ಮಾಡೋದಕ್ಕೆ ನಿಮಗೆ ಜಾಸ್ತಿ ಜಾಗ ಏನು ಬೇಕಾಗಿಲ್ಲ. ನಿಮ್ಮ ಮನೆಯಲ್ಲೇ ನೀವು ಖಂಡಿತವಾಗ್ಲೂ ಒಂದಲ್ಲ ಒಂದು ಸತಿ ಉಪ್ಪಿನಕಾಯಿಯನ್ನು ರೆಡಿ ಮಾಡಿರ್ತೀರಾ. ಬಟ್ ನೀವು ಮಾರ್ಕೆಟಿಗೆ ಬಿಡ್ತೀನಿ ಅಥವಾ ಸೇಲ್ ಮಾಡೋದಕ್ಕೋಸ್ಕರ ಮಾಡ್ತೀನಿ ಅಂತ ಹೇಳಿದಾಗ ಒಂದು ಸ್ವಲ್ಪ ದೊಡ್ಡ ಕ್ವಾಂಟಿಟಿಯಲ್ಲಿ ಮಾಡಬೇಕಾಗತ್ತೆ. ಹಾಗೆಯೇ ಶುಚಿಯೂ ಕೂಡ ಇಂಪಾರ್ಟೆಂಟು, ಕ್ವಾಲಿಟಿನೂ ಕೂಡ ತುಂಬ ಇಂಪಾರ್ಟೆಂಟು. ಸೊ ಇದಕ್ಕೆ ಬೇಕಾಗಿರೋದೇನು, ನೀವು ಯಾವ ಉಪ್ಪಿನಕಾಯಿ ಮಾಡ್ತೀರಿ ಅಂತೇಳಿ ಡಿಸೈಡ್ ಮಾಡಿದರೆ ಸಾಕು. ಬಟ್ ಯಾವ ಉಪ್ಪಿನಕಾಯಿ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡೋದಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟು. ಗ್ರಾಹಕರಿಗೆ ಯಾವ ಥರದ ಉಪ್ಪಿನಕಾಯಿ ಇಷ್ಟ ಆಗುತ್ತೆ. ಮಾವಿನಕಾಯಿ ಉಪ್ಪಿನಕಾಯಿನ, ಈಗಂತೂ ಲಿಂಬೆ ಉಪ್ಪಿನಕಾಯಿ, ಅದಾದಮೇಲೆ ಬೆಳ್ಳುಳ್ಳಿ ಉಪ್ಪಿನಕಾಯಿ ಸೇರಿದಂತೆ ನಾನ್ ವೆಜ್ ಉಪ್ಪಿನಕಾಯಿಯು ಕೂಡ ಮಾರ್ಕೆಟಿಗೆ ಬಂದಿದೆ. ಹಾಗಾಗಿ ಗ್ರಾಹಕರು ಜಾಸ್ತಿ ಯಾವುದನ್ನು ಇಷ್ಟಪಡ್ತಾರೆ ಅಂತ ನೋಡಿಕೊಂಡು ನೀವು ಅವರಿಗೆ ಬೇಕಾದಂಥ ವೆರೈಟಿ ಉಪ್ಪಿನಕಾಯಿಯನ್ನು ತಯಾರಿಸಿದರೆ ನಿಮಗೆ ಲಾಭ ಆಗೋದು ಗ್ಯಾರಂಟಿ. ಅದರಲ್ಲಿ ಯಾವುದೇ ರೀತಿಯಂಥ ಅನುಮಾನ ಬೇಡ. 2ನೇದು, ನಮ್ಮ ಭಾರತದ ಉಪ್ಪಿನಕಾಯಿಗೆ ವಿದೇಶದಲ್ಲೂ ಕೂಡ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ವಿದೇಶದವರು ಭಾರತದ ಉಪ್ಪಿನಕಾಯಿ, ಇಂಡಿಯಾದ ಪಿಕಲ್ ಅಂತ ಹೇಳಿದರೆ ತುಂಬಾ ಇಷ್ಟಪಡ್ತಾರೆ. ಅಂದರೆ ಟೇಸ್ಟ್ ಇದೆಯಲ್ಲ ಅದು ತುಂಬ ಡಿಫ್ರೆಂಟ್ ಆಗಿರೋದ್ರಿಂದ. ಹಾಗಾಗಿ ಇದನ್ನು ನೀವು ಸ್ಟಾರ್ಟ್ ಮಾಡಿದರೆ ನಿಮಗೆ ಲಾಭ ಗ್ಯಾರಂಟಿ. ಬಟ್ ನಿಮಗೆ ಯಾರಿಗೆ, ನಿಮ್ಮ ಟಾರ್ಗೆಟೆಡ್ ಕಸ್ಟಮರ್ ಯಾರು,
ಯಾವ ಥರದ ಉಪ್ಪಿನಕಾಯಿಯನ್ನು ಅವ್ರು ಇಷ್ಟಪಡ್ತಾರೆ, ಸೊ ಎಲ್ಲಿಗೆ ನೀವು ಉಪ್ಪಿನಕಾಯಿಯನ್ನು ಕಳಿಸ್ಬೇಕು ಮತ್ತು ಎಷ್ಟು ಕ್ವಾಂಟಿಟಿಯಲ್ಲಿ ನೀವು ಕಳಿಸ್ಬೇಕು, ಎಲ್ಲಿ ಲಾಭ ಮಾಡ್ಬೋದು ಇದರಲ್ಲಿ ಅಂತ ಹೇಳುವಂಥ ಲೆಕ್ಕಾಚಾರ ಹಾಕಿ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದರೆ ನೀವು ಖಂಡಿತವಾಗ್ಲೂ ಸಕ್ಸಸ್ ಆಗ್ಬೋದು. ಆಮೇಲೆ ಇದಕ್ಕೆ ಜಾಸ್ತಿ ದುಡ್ಡು ಬೇಕಾಗಲ್ಲ. ನೀವು ಒಂದು ಸಣ್ಣ ಮಟ್ಟದಲ್ಲಿ ಪ್ರಾರಂಭ ಮಾಡ್ತೀರಿ ಅಂತ ಹೇಳಿದ್ರೆ 10,000-12,000 ರೂಪಾಯಿ ಇದ್ದರೆ ಸಾಕು, ನೀವು ಉಪ್ಪಿನಕಾಯಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಈಗಾಗಲೇ ಮಾರ್ಕೆಟಲ್ಲೇ ನೀವು ನೋಡಿರ್ಬೋದು, ಉಪ್ಪಿನಕಾಯಿ ಬಿಸ್ನೆಸ್ಸನ್ನು ಮನೆಯಲ್ಲಿ ಮಾಡಿ ಸೇಲ್ ಮಾಡ್ತಾ ಇದ್ದಂಥವ್ರು ದೊಡ್ಡ ಮಟ್ಟದ ಲಾಭ ಗಳಿಸಿ ಬಿಸ್ನೆಸ್ ಮ್ಯಾನ್ಗಳಾಗಿದ್ದಾರೆ. ಹಾಗಾಗಿ ಆ ಅವಕಾಶ ನಿಮಗೂ ಇದೆ. ನೀವು ಮನೆಯಲ್ಲೇ ಕೂತ್ಕೊಂಡು ಮಹಿಳೆಯರು ಉಪ್ಪಿನಕಾಯಿ ಬಿಸ್ನೆಸ್ಸನ್ನು ಕೂಡ ಸ್ಟಾರ್ಟ್ ಮಾಡ್ಬೋದು. ಇನ್ನು ನಾವು ಹೇಳ್ತಾ ಇರುವಂಥ ಬಿಸ್ನೆಸ್ ಐಡಿಯಾ 5ನೇದು ಕ್ಯಾಂಡಲ್ ಬಿಸ್ನೆಸ್. ಸೊ ಇದು ಹೋಮ್ ಮೇಡ್ ಕ್ಯಾಂಡಲ್ ಬಿಸ್ನೆಸ್ಸು, ಸುಲಭವಾಗಿ ಮಾಡಬಹುದಾದಂಥ ಬಿಸ್ನೆಸ್, ಮತ್ತು ಬಂಡವಾಳವೂ ಕೂಡ ಅಷ್ಟೇನು ಬೇಕಾಗಿಲ್ಲ. 15,000-20,000 ರೂಪಾಯಿ ಇದ್ರೆ ಸಾಕು. ನೋಡಿ, ತುಂಬಾ ಜನ ಹೇಳ್ತಾರೆ ಕ್ಯಾಂಡಲ್ ಅಂತ ಹೇಳಿದ್ರೆ ಈಗ ಯಾರು ಯೂಸ್ ಮಾಡ್ತಾರೆ, ಯಾವ ಕಾಲದಲ್ಲಿದ್ದೀರಾ ನೀವು ಅಂತ. ನಿಜ, ಕ್ಯಾಂಡಲನ್ನು ಹಿಂದೆ ಲೈಟ್ಗೋಸ್ಕರ ಬಳಸ್ತಾ ಇದ್ರು, ಬಟ್ ಪರಿಸ್ಥಿತಿ ಹಂಗಿಲ್ಲ. ಇವತ್ತು ಲೈಟ್ಗೆ ಮಾತ್ರ ಯೂಸ್ ಮಾಡೋದಲ್ಲ ಕ್ಯಾಂಡಲನ್ನು, ಅದರ ಬದಲಾಗಿ ಇವತ್ತು ಯಾವುದೇ ಒಂದು ಶುಭ ಸಂದರ್ಭಗಳಿದ್ರೆ ಅಲ್ಲಿ ವೆರೈಟಿ ಕ್ಯಾಂಡಲ್ಸ್ಗಳಿರ್ತವೆ. ಅಷ್ಟೇ ಅಲ್ಲದೆ ಡೆಕೋರೇಷನ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಕ್ಯಾಂಡಲ್ನ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕ್ಯಾಂಡಲ್ ಮಾರ್ಕೆಟ್ನ ದೊಡ್ಡ ಉಪಯೋಗ ಮಾಡುವಂಥವ್ರು ಯಾರು ಅಂತ ಹೇಳಿದ್ರೆ ಈ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯವರು. ಅಂದರೆ ಅವರು ಬೇರೆ ಬೇರೆ ರೀತಿಯಾದಂಥ ಪ್ರೋಗ್ರಾಮ್ಸ್ಗಳನ್ನೆಲ್ಲ ತಗೊಂಡು ಮಾಡ್ತಾ ಇರ್ತಾರಲ್ಲ, ಅವರಿಗೆ ಕ್ಯಾಂಡಲ್ ಅವಶ್ಯಕತೆ ಇರುತ್ತೆ. ಅಷ್ಟೇ ಅಲ್ಲದೆ ಸ್ಪಾಗಳಲ್ಲಿ ಕ್ಯಾಂಡಲ್ನ ಯೂಸ್ ಮಾಡ್ತಾರೆ. ನೋಡಿ, ಇನ್ನೊಂದು ಟ್ರೆಂಡ್ ಆಗ್ತಾ ಇರುವಂಥ ವಿಷಯ ಏನು ಗೊತ್ತಾ, ಅರೋಮಾ ಥೆರಪಿ ಅಂತ ನೀವು ಕೇಳಿದಿರೋ ಇಲ್ವೋ. ಸೊ ಅರೋಮಾ ಥೆರಪಿಗೂ ಕೂಡ ಈ ಕ್ಯಾಂಡಲನ್ನು ಯೂಸ್ ಮಾಡ್ತಾರೆ. ಬಟ್ ಅಲ್ಲೂ ಕೂಡ ಅಷ್ಟೇ ಬೇರೆ ಬೇರೆ ರೀತಿಯಾದಂಥ ಫ್ಲೇವರ್ಗಳನ್ನು ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಎಸ್, ಈಗಾಗಲೇ ಕ್ಯಾಂಡಲ್ನ ದೊಡ್ಡ ಗ್ರಾಹಕರು ಯಾರು ಅಂತ ಹೇಳೋದನ್ನು ನಾನು ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದೆ. ಅಂದರೆ ಈ ಈವೆಂಟ್ ಮ್ಯಾನೇಜ್ಮೆಂಟ್ನವರು, ಸ್ಪಾದವರು, ಅದು ಬೇರೆ ಈಗ ಹೊಸದಾಗಿ ಅರೋಮಾ ಥೆರಪಿ ಅಂತ ಸ್ಟಾರ್ಟ್ ಆಗಿರೋದ್ರಿಂದ ಕ್ಯಾಂಡಲ್ಗೆ ಖಂಡಿತವಾಗ್ಲೂ ಬೇಡಿಕೆ ಕಡಿಮೆ ಆಗೋದಿಲ್ಲ. ನೋಡಿ, ಗ್ಲೋಬಲ್ ಮಾರ್ಕೆಟ್ ಸರ್ವೆ ಪ್ರಕಾರ 2020 ನಡೆದಿರುವಂಥ ಸರ್ವೆ, ಕ್ಯಾಂಡಲ್ನ ಮಾರ್ಕೆಟು 2,601 ಕೋಟಿ. ಭಾರತದಲ್ಲಿ ವರ್ಷಕ್ಕೆ 20%ನಷ್ಟು ಗ್ರೋತ್ ಕ್ಯಾಂಡಲ್ ಮಾರ್ಕೆಟ್ ಇದು ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಕ್ಯಾಂಡಲ್ಗೆ ಖಂಡಿತವಾಗ್ಲೂ ಬೇಡಿಕೆ ಕಡಿಮೆ ಆಗೋದಿಲ್ಲ, ಬೇಡಿಕೆ ಜಾಸ್ತಿ ಆಗ್ತಾನೆ ಹೋಗುತ್ತೆ ಅಂತ. ಬಟ್ ಗ್ರಾಹಕರಿಗೆ ಯಾವ ಥರದ ಕ್ಯಾಂಡಲ್ ಬೇಕು ಅಂತ ಹೇಳೋದ್ರನ್ನು ನೀವು ತಿಳ್ಕೊಂಡು ಕ್ಯಾಂಡಲ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದರೆ ಯಶಸ್ವಿಯಾಗೋದಕ್ಕೆ ಸಾಧ್ಯ. ಆಮೇಲೆ ಇದಕ್ಕೂ ಕೂಡ ಅಷ್ಟೇ ಜಾಸ್ತಿ ಬಂಡವಾಳ ಏನು ಬೇಡ. 20,000-30,000 ರೂಪಾಯಿ ಇದ್ದರೆ ಸಾಕು. ಒಂದು ಕ್ಯಾಂಡಲ್ ಮೌಲ್ಡು, ಅದಾದಮೇಲೆ ಪರ್ಫ್ಯೂಮು, ಮೇಣ ಸೇರಿದಂತೆ ಒಂದಷ್ಟು ಕಚ್ಚಾ ವಸ್ತುಗಳು ಬೇಕಾಗುತ್ತೆ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆ ಮಾಡಬೇಕು ಅಂತ ಹೇಳುವಂಥ ಒಂದು ಪ್ಯಾಷನ್ ಇದೆಯಲ್ಲ, ಅದಿರಬೇಕು. ಅದು ಇದ್ದರೆ ನೀವು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದರೆ ಕ್ಯಾಂಡಲ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಕ್ಲಿಕ್ ಆಗೋದಕ್ಕೆ ಸಾಧ್ಯ ಇದೆ. ಇನ್ನು ನಾವು ಹೇಳ್ತಾ ಇರುವಂಥ ಇನ್ನೊಂದು ಐಡಿಯಾ ಹೋಮ್ ಬೇಸ್ಡ್ ಕ್ಯಾಟ್ರಿಂಗ್ ಅಂತ. ಸೊ ಸಣ್ಣ ಹೋಟೆಲ್ ಇಡೋದಕ್ಕೆ ನಿಮಗೆ ತುಂಬಾ ಕಷ್ಟ ಆಗ್ಬೋದು, ಯಾಕಂದರೆ ಬಂಡವಾಳ ಕೊರತೆ ಎಲ್ರಿಗೂ ಇರುತ್ತೆ. ಆಮೇಲೆ ನೀವೇ ಖುದ್ದಾಗಿ ಅಲ್ಲಿ ಹೋಗಿ ನಿಂತ್ಕೊಂಡು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಮನೆಯಲ್ಲೇ ಕೂತ್ಕೊಂಡು ಮಹಿಳೆಯರು ಮಾಡಬಹುದಾದಂಥ ಬಿಸ್ನೆಸ್ಸಲ್ಲಿ ಇದು ಕೂಡ ಒಂದು. ಯಾಕಂದರೆ ಮಹಿಳೆಯರು ಅಂತ ಹೇಳಿದ್ರೆ ಅಡುಗೆಯಲ್ಲಂತೂ ನಿಸ್ಸೀಮರು ಅಂತಲೇ ಹೇಳಬೇಕು. ಯಾಕೆಂತ ಹೇಳಿದ್ರೆ ಅಡುಗೆ ಮಾಡೋದು ಅವರಿಗೆ ಹೊಸದು ಅಲ್ಲ, ಮತ್ತು ತುಂಬ ಚೆನ್ನಾಗಿರುವಂಥ ರುಚಿಯಾದಂಥ ಅಡುಗೆಯನ್ನು ಮಾಡಿಕೊಡೋದ್ರಲ್ಲಿ ಅವರು ಖಂಡಿತವಾಗ್ಲೂ ಅವ್ರಿಗೆ ಗೊತ್ತಿರುತ್ತೆ. ನೋಡಿ, ಇವಾಗ ಟ್ರೆಂಡ್ ಹೇಗಾಗಿದೆ ಅಂತ ಹೇಳಿದ್ರೆ ಹೋಟೆಲ್ಲು ಅಥವಾ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳು ಎಷ್ಟೇ ಇದ್ರೂ ಕೂಡ ಜನ ಇಷ್ಟಪಡೋದು ಯಾವುದು ಗೊತ್ತಾ, ಮನೆ ಊಟವನ್ನು. ಹಾಗಾಗಿ ಮನೆ ಊಟವನ್ನು ಜನ ಇಷ್ಟಪಡದಿರೋದ್ರಿಂದ ಮನೆಯಲ್ಲೇ ತಿಂಡಿಯನ್ನು, ಊಟವನ್ನು ತಯಾರಿಸಿ ನೀವು ಅದನ್ನು ಸೇಲ್ ಮಾಡೋದಕ್ಕೆ ಮುಂದಾದರೆ ನಿಮ್ಮ ಈ ಬಿಸ್ನೆಸ್ ಕ್ಲಿಕ್ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಬೇಡ. ಒಂದು ಶುಚಿ ಮತ್ತೊಂದು ರುಚಿ, ಕ್ವಾಲಿಟಿ ಇದು ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಜನ ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ಆಮೇಲೆ ಇದಕ್ಕೆ ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಅಂತ ಏನಿಲ್ಲ, ಬಾಯಿಂದ ಬಾಯಿಗೆ ಮೌತ್ ಪಬ್ಲಿಸಿಟಿ ಅಂತ ಹೇಳ್ತೀವಲ್ಲ, ನೀವು ಒಂದು ಸರ್ತಿ ಇದನ್ನು ಸ್ಟಾರ್ಟ್ ಮಾಡಿ ನೋಡಿ, ಜನ ಯಾವ ಥರ ನಿಮ್ಮ ಕಡೆ ಆಕರ್ಷಿತರಾಗ್ತಾರೆ ಅಂತೇಳಿ. ಇನ್ನೊಂದೇನು ಅಂತ ಹೇಳಿದ್ರೆ, ನೀವು ಮನೆಯಲ್ಲೇ ಕೂತ್ಕೊಂಡು ಇದನ್ನು ಮಾಡೋದ್ರಿಂದ, ಸೊ ಮನೆಯಲ್ಲೇ ಅಡುಗೆಯನ್ನು ಮಾಡ್ತೀರಿ. ಆಮೇಲೆ ನೀವು ಸೇಲ್ ಮಾಡಬೇಕು ಅಂತ ಹೇಳಿ ಹೋದಾಗ ನೀವೊಂದು ವೆಹಿಕಲ್ ಹಾಕ್ಕೊಂಡು ಕೊಂಡೋಗಿ ಸೇಲ್ ಮಾಡಿದ್ರೂ ಆಗುತ್ತೆ. ಮೊಬೈಲ್ ಕ್ಯಾಂಟೀನ್ ಅಂತ ಹೇಳ್ತೀವಲ್ಲ, ಆ ಥರೂ ಕೂಡ ನೀವು ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಒಂದಷ್ಟು ಅಪಾರ್ಟ್ಮೆಂಟ್ಗಳನ್ನು ಮಾತಾಡಿಕೊಂಡು ಅಲ್ಲಿನ ಜನರಿಗೆ ಬೇಕಾ ಊಟ, ಅಥವಾ ಯಾವುದಾದ್ರು ಕಂಪನಿಗಳ ಹತ್ತಿರ ನೀವೇನಾದರೂ ತಗೊಂಡೋಗಿ ಕೊಟ್ಟರೆ ಡೆಫಿನೆಟ್ಲಿ ಜನ, ಅಥವಾ ದೊಡ್ಡ ದೊಡ್ಡ ಕಂಪನಿಗಳ ಜೊತೆಗೆ ನೀವು ಒಪ್ಪಂದ ಮಾಡಿಕೊಂಡು ಅವ್ರಿಗೂ ಕೂಡ ಸಪ್ಲೈ ಮಾಡಿದರೆ ಇದರಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ. ಆಮೇಲೆ ಜಾಸ್ತಿ ಬಂಡವಾಳ ಅಂತ ಹೇಳಿದ್ರೆ ಮನೆಯಲ್ಲೇ ಎಲ್ಲ ಪ್ರಿಪರೇಷನ್ ಮಾಡೋದಕ್ಕೆ ಬೇಕಾದಂಥ ಐಟಮ್ಸ್ ನಿಮ್ಮ ಹತ್ರ ಇರುತ್ತೆ. ಬಟ್ ಸ್ವಲ್ಪ ನೀವು ಬೇರೆ ಕಡೆಗೆ ಸೇಲ್ ಮಾಡ್ತೀರಿ ಅಂತ ಹೇಳಿದಾಗ ನೀವು ಒಂದು ಸ್ವಲ್ಪ ಬಂಡವಾಳ ಹಾಕಬೇಕಾಗತ್ತೆ. ಅದು ಕೂಡ ನೀವು ಎಷ್ಟು ಊಟವನ್ನು ತಯಾರಿಸ್ತೀರಿ ಅಥವಾ ಎಷ್ಟು ತಿಂಡಿಯನ್ನು ತಯಾರಿಸ್ತೀರಿ ಅಂತ ಹೇಳಿದ್ರ ಮೇಲೆ ನಿಮ್ಮ ಬಂಡವಾಳ ನಿಂತಿದೆ. ರುಚಿಯಾದಂಥ ಊಟವನ್ನು ನೀವು ಕೊಡೋದಕ್ಕೆ ಮುಂದಾದರೆ ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀರಿ. ಅಷ್ಟೇ ಅಲ್ಲದೆ ಇದಕ್ಕೆ ನೀವು ಹಬ್ಬಗಳ ಸಂದರ್ಭದಲ್ಲಿ ಸ್ವೀಟ್ ಮಾಡಿಕೊಡೋದು, ಖಾರ ಮಾಡಿಕೊಡೋದು, ಅದನ್ನೇ ಸಪ್ರೇಟಾಗಿ ಸೇಲ್ ಮಾಡೋದಕ್ಕೆ ಮುಂದಾದರೂ ಕೂಡ ಖಂಡಿತವಾಗ್ಲೂ ಮನೆಯಲ್ಲೇ ಇದ್ಕೊಂಡು ಈ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗ್ಬೋದು. ಈಗ ನಾವು ಹೇಳ್ತಾ ಇರುವಂಥ ಇನ್ನೊಂದು ಬಿಸ್ನೆಸ್ ಐಡಿಯಾ ಹೋಮ್ ಗಾರ್ಡನಿಂಗ್ ಅಥವಾ ಟೆರೆಸ್ ಗಾರ್ಡನಿಂಗ್ ಅಂತ. ಸೊ ಗಾರ್ಡನಿಂಗ್ ಅನ್ನೋದು
ಇತ್ತೀಚೆಗೆ ಯಾವ ಥರ ಟ್ರೆಂಡ್ ಆಗಿದೆ ಅಂತೇಳಿ ಎಲ್ರಿಗೂ ಕೂಡ ಗೊತ್ತು. ಅದು ಸ್ವಂತ ಮನೆ ಇರಲಿ, ಬಾಡಿಗೆ ಮನೆ ಇರಲಿ, ನಾವು ಗಾರ್ಡನ್ ಇಟ್ಕೊಳ್ಬೇಕಪ್ಪ ಅಂತ. ಮನೆ ಮುಂದೆ ಜಾಗ ಇದ್ದರೆ, ಮನೆ ಹಿಂದೆ ಜಾಗ ಇದ್ದರೆ ಚೆನ್ನಾಗಿ ನೀವು ಗಾರ್ಡನನ್ನು ಮಾಡೋದಕ್ಕಾಗುತ್ತೆ. ಇಲ್ಲ ಟೆರೆಸ್ ಮೇಲೆ ಅಂಥೇಳಿ ಟೆರೆಸ್ ಮೇಲೆ ಗಾರ್ಡನ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಹಾಗಾಗಿ ಇದಕ್ಕೆ ತುಂಬ ದೊಡ್ಡ ಜಾಗ ಬೇಕಂತೇನಿಲ್ಲ, ಬಟ್ ನಿಮಗೆ ಗಾರ್ಡನ್ ಮಾಡಬೇಕು ಅಂತ ಹೇಳುವಂಥ ಒಂದು ಏನು ಆಸೆ ಇರಬೇಕು. ಅದಿದ್ದರೆ ಖಂಡಿತವಾಗ್ಲೂ ಮಾಡಲಿಕ್ಕಾಗುತ್ತೆ. ಬಟ್ ಇದನ್ನು ಹೇಗೆ ಬಿಸ್ನೆಸ್ ಮಾಡೋದು ನೋಡಿ, ನೀವು ಗಾರ್ಡನಿಂಗ್ ಅನ್ನೋ ಕಲೆಯನ್ನು ಕಲಿತು ಬಿಟ್ರೆ ಅದೇನು ಹೊಸದಾಗಿ ಕಲಿಯುವಂಥದ್ದೇನಲ್ಲ. ಖಂಡಿತವಾಗ್ಲೂ ನಿಮಗೆ ಅದು ಗೊತ್ತಿರುತ್ತೆ. ನೀವು ಅದನ್ನು ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಇದರಲ್ಲಿ ಲಾಭ ಗಳಿಸೋದಕ್ಕೆ ಸಾಧ್ಯ ಇದೆ. ನೋಡಿ, ತುಂಬ ಜನಕ್ಕೆ ಗಾರ್ಡನ್ ಮಾಡಬೇಕು ಅಂತೇಳಿ ಆಸೆ ಇರುತ್ತೆ, ಮನೆ ಮುಂದೆನೋ ಮನೆ ಹಿಂದೆನೋ ಅಥವಾ ಟೆರೆಸ್ ಮೇಲೆನೋ ಅನ್ನೋ ಥರ. ಬಟ್ ಅವ್ರಿಗೆ ಅದನ್ನು ಹೇಗೆ ಮಾಡಬೇಕು ಅಂತ ಗೊತ್ತಿರಲ್ಲ. ನೀವು ಒಂದು ಸ್ವಲ್ಪ ಕಲ್ತವರಾಗಿದ್ದುಕೊಂಡು ನಾವು ಅದನ್ನು ಮಾಡ್ಕೊಡ್ತೀವಿ ಅಂತೇಳಿ ನೀವು ಮುಂದೆ ಬಂದು ನೀವು ಆ ಗಾರ್ಡನನ್ನು ಸೆಟಪ್ ಮಾಡಿಕೊಟ್ರೆ ಖಂಡಿತವಾಗ್ಲೂ ನೀವು ಇದನ್ನು ಬಿಸ್ನೆಸ್ ಆಗಿ ಮಾಡೋದಕ್ಕೆ ಸಾಧ್ಯ ಇದೆ. ಸೊ ಇದಕ್ಕೆ ದೊಡ್ಡ ಮಟ್ಟದ ಖರ್ಚು ಏನಿಲ್ಲ. ನಿಮಗೆ ಗಾರ್ಡನನ್ನು ಹೇಗೆ ಸೆಟಪ್ ಮಾಡ್ಬೋದು, ಅಲ್ಲಿರುವಂಥ ಅಲ್ಪ ಸ್ವಲ್ಪ ಜಾಗ ಅಥವಾ ಟೆರೆಸ್ ಮೇಲೆ ಹೇಗೆ ಗ್ರಾಹಕರು ಇಷ್ಟಪಡೋ ರೀತಿಯಲ್ಲಿ ನೀವು ಗಾರ್ಡನನ್ನು ಸೆಟ್ ಮಾಡ್ಬೋದು ಅಂತೇಳಿ ತಿಳ್ಕೊಂಡ್ರೆ ಸಾಕು. ತುಂಬ ಅಟ್ರಾಕ್ಟಿವ್ ಆಗಿ ಕಡಿಮೆ ಜಾಗದಲ್ಲಿ ಜಾಸ್ತಿ ಏನು ಗಿಡಗಳನ್ನು ನೆಟ್ಟು ತೋರಿಸಿದ್ರೆ ಖಂಡಿತವಾಗ್ಲೂ ಯಾರೇ ಆದರೂ ಇಷ್ಟಪಡ್ತಾರೆ. ಅಷ್ಟೇ ಅಲ್ಲದೆ ಇವತ್ತು ಹೆಂಗಾಗಿದೆ ಅಂತ ಹೇಳಿದ್ರೆ ಟೆರೆಸ್ ಗಾರ್ಡನ್ ಮೇಲೇ ವೆಜಿಟೇಬಲ್ಸನ್ನು ಬೆಳೆಯೋದು, ಹಣ್ಣುಗಳನ್ನು ಬೆಳೆಯೋದೆಲ್ಲ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡ್ರಿ ಅಂತಾದರೆ ಇದರಲ್ಲಿ ಕ್ಲಿಕ್ ಆಗೋದು ಖಂಡಿತ. ಆಮೇಲೆ ಮಹಿಳೆಯರಂತೂ ಇದನ್ನು ತುಂಬ ಖುಷಿಯಿಂದ ಮಾಡ್ತಾರೆ. ಸೊ ಗಾರ್ಡನಿಂಗಲ್ಲೂ ಕೂಡ ಅಷ್ಟೇ ಬೋನ್ಸಾಯಿ ಕೃಷಿ ಅದು ಇದು ಅಂತ ತುಂಬ ಬಂದಿದೆ. ಅದೆಲ್ಲದರ ಬಗ್ಗೆ ನೀವು ತಿಳ್ಕೊಂಡು ಮಾಡಿದ್ರಿ ಅಂತಾದರೆ ಖಂಡಿತವಾಗ್ಲೂ ಮಹಿಳೆಯರು ಸಕ್ಸಸ್ ಆಗ್ಬೋದು. ಇನ್ನು ನಾವು ಹೇಳ್ತಾ ಇರುವಂಥ ಇನ್ನೊಂದು ಬಿಸ್ನೆಸ್ ಐಡಿಯಾ ಹಪ್ಪಳ ಅಥವಾ ಸಂಡಿಗೆ ಬಿಸ್ನೆಸ್ಸು. ಹೇಗೆ ಮನೆಯಲ್ಲಿ ತಯಾರಿಸಿದಂತಹ ಉಪ್ಪಿನಕಾಯಿಗೆ ಬೇಡಿಕೆ ಇದೆಯೋ ಅದೇ ರೀತಿ ಮನೆಯಲ್ಲಿ ತಯಾರಿಸಿದಂತಹ ಹಪ್ಪಳ, ಸಂಡಿಗೆ ಅಥವಾ ಯಾವುದೇ ಚಿಪ್ಸು, ಕರಿದ ತಿಂಡಿಗಳಿಗೆ ಬೇಡಿಕೆ ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ. ಯಾಕಂದರೆ ಊಟ ಮಾಡುವಾಗ ತುಂಬ ಜನರಿಗೆ ಊಟದ ಜೊತೆಗೆ ಏನಾದರೂ ಕರಿದ ತಿಂಡಿ ಇರಲೇಬೇಕು. ಅದಿದ್ದರೆ ಮಾತ್ರ ಊಟ ಕಂಪ್ಲೀಟ್ ಆಗೋದು ಅಂತ. ಹಾಗಾಗಿ ಮಳೆಗಾಲ ಬಂತಂದರೆ ಸಾಕು ಈ ಚಿಪ್ಸು, ಹಪ್ಪಳ, ಸಂಡಿಗೆಗೆ ಎಲ್ಲಿಲ್ಲದ ಬೇಡಿಕೆ. ಸೊ ಆ ಥರ ನೀವು ಒಳ್ಳೆ ಕ್ವಾಲಿಟಿಯದ್ದು ಆಮೇಲೆ ತುಂಬ ರುಚಿಕಟ್ಟಾಗಿರುವಂಥದ್ದನ್ನು ಕಡಿಮೆ ಬೆಲೆಗೆ ಪೂರೈಸಿದ್ರಿ ಅಂತ ಹೇಳಿದ್ರೆ ಯಾರು ಕೂಡ ಬೇಡ ಅಂತ ಹೇಳೋದಿಲ್ಲ. ಹಾಗಾಗಿ ಇದಕ್ಕೆ ನೀವು ಬಂಡವಾಳ ಜಾಸ್ತಿ ಹಾಕಬೇಕು ಅಂತಿಲ್ಲ. ಮನೆಯಲ್ಲೇ ಸ್ಟವ್ ಎಲ್ಲ ಇರುತ್ತೆ, ಪಾತ್ರೆಗಳೆಲ್ಲ ಇರ್ತವೆ. ಬಟ್ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಪಾತ್ರೆಗಳು ಅಥವಾ ಸ್ಟವ್ ಸ್ವಲ್ಪ ದೊಡ್ಡದು ಬೇಕಾಗ್ಬೋದು. ಸೊ ಅದು ಹೊರತುಪಡಿಸಿದರೆ ಸುಮಾರು 10,000 to 20,000 ರೂಪಾಯಿದಲ್ಲಿ ಈ ಬಿಸ್ನೆಸ್ಸನ್ನು ನೀವು ಸ್ಟಾರ್ಟ್ ಮಾಡ್ಬೋದು. ಆಲ್ರೆಡಿ ಹಪ್ಪಳ ಸಂಡಿಗೆ ಬಿಸ್ನೆಸ್ ಮಾಡಿ ಗೆದ್ದಂಥವರು ತುಂಬ ಜನ ಇದ್ದಾರೆ. ಹಾಗಾಗಿ ಈ 8 ಬಿಸ್ನೆಸ್ ಐಡಿಯಾಗಳೇನಿದ್ದಾವೆ ಇವನ್ನು ಮಹಿಳೆಯರು ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ಸೊ ಇದಕ್ಕೆ ಜಾಸ್ತಿ ಶ್ರಮ ಬೇಕಾಗಿಲ್ಲ. ಬಟ್ ನಿಮಗೆ ಬಿಸ್ನೆಸ್ ಮಾಡಬೇಕು ಅಂತ ಹೇಳುವಂಥ ಒಂದು ಪ್ಯಾಷನ್ ಇರಬೇಕು. ಆಮೇಲೆ ಯಾವುದೇ ಒಂದು ಬಿಸ್ನೆಸ್ಸನ್ನು ಮಾಡಬೇಕಿದ್ರೂ ಕೂಡ ಕರೆಕ್ಟಾದಂಥ ಪ್ರಾಜೆಕ್ಟ್ ಪ್ಲ್ಯಾನ್ ಇರಬೇಕು. ಅಷ್ಟೇ ಅಲ್ಲದೆ ಅದರ ಬಗ್ಗೆ ಐಡಿಯಾ ಇರಬೇಕು. ಅದೆಲ್ಲಕ್ಕಿಂತ ಹೆಚ್ಚಾಗಿ ನಾನು ಮಾಡ್ತೀನಿ ಬಿಸ್ನೆಸ್ ಅಂತ ಹೇಳುವಂಥ ಆ ಶ್ರದ್ಧೆ ಇದೆಯಲ್ಲ, ಡೆಡಿಕೇಶನ್ ಇದೆಯಲ್ಲ, ಅದು ನಿಮ್ಮಲ್ಲಿದ್ದರೆ ಯಾವುದೇ ಬಿಸ್ನೆಸ್ ಮಾಡಿದರೂ ಕೂಡ ನೀವು ಗೆಲ್ಲೋದಕ್ಕೆ ಸಾಧ್ಯ. ಒಂದು ಸ್ವಲ್ಪ ಬಂಡವಾಳ ಹಾಕಬೇಕಾಗತ್ತೆ ಇನಿಷಿಯಲಿ. ಆ ಬಂಡವಾಳ ಹಾಕಿ ಹಂತವಾಗಿ ನೀವು ಬಿಸ್ನೆಸ್ಸಲ್ಲಿ ಮೇಲೆ ಹೋಗೋದಕ್ಕೆ ಸಾಧ್ಯ ಇದೆ. ಬಟ್ ಈ ಥರದ ಬಿಸ್ನೆಸ್ಗಳ ಐಡಿಯಾವೇನೋ ಹೇಳಿದ್ರಿ, ಬಟ್ ಯಾರು ಹೇಳ್ಕೊಡ್ತಾರೆ ಅಂತ ಕೇಳಿದರೆ ಖಂಡಿತವಾಗ್ಲೂ ನಿಮಗೆ ಈ ಥರದ ಬಿಸ್ನೆಸ್ಗಳನ್ನು ಮಾಡಿದಾಗ ಮಾರ್ಗದರ್ಶಕರ ಅವಶ್ಯಕತೆ ಇದೆ. ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲೂ ಕೂಡ ಮಾರ್ಗದರ್ಶಕರು ಇಲ್ಲ ಅಂತಂದರೆ ನೀವು ಅಚೀವ್ ಮಾಡೋದು ಒಂದು ಸ್ವಲ್ಪ ಲೇಟ್ ಆಗ್ಬೋದು, ಕಷ್ಟ ಆಗ್ಬೋದು, ಲಾಸ್ ಕೂಡ ಮಾಡ್ಕೊಳ್ಬೇಕಾಗ್ಬೋದು. ಅದಕ್ಕೋಸ್ಕರನೇ IndianMoney.comನ ಫ್ರೀಡಮ್ ಆ್ಯಪ್ನಲ್ಲಿ ನಿಮಗೆ ಬೇಕಾದಂಥ ಕೋರ್ಸ್ಗಳನ್ನು ನಾವು ಡಿಸೈನ್ ಮಾಡಿದ್ದೀವಿ. ಸೊ ಪರ್ಟಿಕ್ಯುಲರ್ಲಿ ಬಿಸ್ನೆಸ್ ಅಂತೇಳಿ ಬಂದಾಗ ಬಹಳಷ್ಟು ಕೋರ್ಸ್ಗಳು ಅದರಲ್ಲಿದ್ದಾವೆ. ನೀವು ಮನೆಯಲ್ಲೇ ಕೂತು ಮಾಡ್ಬೋದಾದು, ಹೊರಗಡೆ ಹೋಗಿ ಮಾಡ್ಬೋದಾದು, ಕಡಿಮೆ ಬಂಡವಾಳ, ಜಾಸ್ತಿ ಬಂಡವಾಳ, ಜಾಸ್ತಿ ಲಾಭ ತರುವಂಥ ಬಿಸ್ನೆಸ್ಗಳು ಇವೆಲ್ಲವೂ ಕೂಡ ಅಲ್ಲಿರ್ತವೆ. ನೀವು ಅದನ್ನು ಖಂಡಿತವಾಗ್ಲೂ ನೋಡ್ಬೋದು. ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿದರೆ ಎಲ್ಲ ಕೋರ್ಸ್ಗಳು ನಿಮಗೆ ಸಿಗ್ತವೆ. ಮತ್ತೆ ಆಗ್ತಡ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಮನೆಯಲ್ಲೇ ಇದ್ಕೊಂಡು ಬಿಸ್ನೆಸ್ ಮಾಡಬೇಕು ಅಂತೆಲ್ಲ ಇದ್ದರೆ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಶ್ರೀಮಂತಿಕೆಯ ಹಾದಿಯಲ್ಲಿ ಸಾಗಿ. ಆಲ್ ದಿ ಬೆಸ್ಟ್.